ಬಜ್ಜಿ ಮಾಡೋದು ತೋರಿಸ್ತಾ ಇದ್ದೀವಿ. ಬಜ್ಜಿ ಅಥವಾ ಫ್ರಿಟರ್ಸ್, ವಾಟ್ ದೇ ಕಾಲ್ ಇನ್ ಇಂಗ್ಲಿಷ್, ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. This can be done with different types of vegetables. Here today we are going to do with ridge gourd, raw banana, potato and onion. ಬಜ್ಜಿ ತರ್ತರವಾದ ತರಕಾರಿಗಳ ಜೊತೆ ಮನೇಲಿ ಮಾಡ್ಬೋದು. ತುಂಬ ಸಿಂಪಲ್ ಡಿಶ್, ಬಟ್ ಬರದೇ ಇರೋರಿಗೋಸ್ಕರ ತೋರಿಸ್ತಾ ಇದ್ದೀವಿ. ಆಲೂಗಡ್ಡೆ, ಬಾಳೆಕಾಯಿ, ಹೀರೆಕಾಯಿ, ಈರುಳ್ಳಿ ಇದರಲ್ಲಿ ಬಜ್ಜಿ ಮಾಡ್ತಾ ಇದ್ದೀವಿ ಇವತ್ತು. ಈ ಥರ ತೆಳ್ಳಗೆ ಹೆಚ್ಕೊಂಡಿದ್ದಾರೆ. ಆಲೂಗಡ್ಡೆ ನೀರಿಗೆ ಹಾಕಿದ್ದಾರೆ ಕಪ್ಪಗಾಗದೇ ಇರಲಿ ಅಂತ. ಬಾಳೆಕಾಯಿಯು ಅಷ್ಟೇ. ಥಿನ್ ಸ್ಲೈಸಸ್ ಹ್ಯಾವ್ ಬೀನ್ ಮೇಡ್ ಆ್ಯಂಡ್ ಆ್ಯಡೆಡ್ ಇನ್ ವಾಟರ್ ಸೊ ದಟ್ ಇಟ್ ಡಸಂಟ್ ಟರ್ನ್ ಬ್ಲ್ಯಾಕ್. ಹೀರೆಕಾಯಿ ತೆಳ್ಳಗೆ ಹೆಚ್ಚುತ್ತಾ ಇರೋದನ್ನು ತೋರಿಸ್ತಾ ಇದ್ದೀವಿ ಈಗ. Slice even the ridge gourd thin like this. Add it in water. ನೀರು ಹಾಕಿಡಿ. ಈರುಳ್ಳಿನೂ ತೆಳ್ಳಗೆ ಹೆಚ್ಕೊಂಡಿದ್ದೀವಿ, ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಗೋಲಾಕಾರದಲ್ಲಿ. ಕಟ್ ಆನಿಯನ್ಸ್ ಆಲ್ಸೋ ಇನ್ ಆಸ್ ಥಿನ್ ಸ್ಲೈಸಸ್ ಆಸ್ ಪಾಸಿಬಲ್, ಸರ್ಕ್ಯುಲರ್ ಸ್ಲೈಸಸ್. ಬಜ್ಜಿಗೆ ಹಿಟ್ಟು ಕಲಿಸ್ತಿರೋದು. ಇದು 3ನೇ ಸ್ಪೂನ್ ಕಡಲೆ ಹಿಟ್ಟು. ದಿಸ್ ಇಸ್ ದ ಬ್ಯಾಟರ್ ಫಾರ್ ಟು ಮೇಕ್ ಫ್ರಿಟರ್ಸ್ ಆರ್ ಬಜ್ಜಿ. ದಿಸ್ ಇಸ್ ದ 4th ಸ್ಪೂನ್, 4.5 ಸ್ಪೂನ್. ಅಕ್ಕಿ ಹಿಟ್ಟು. ಟು ದಿಸ್ ರೈಸ್ ಫ್ಲವರ್ ಎಷ್ಟು ಹಾಕ್ತೀವಿ? ಗರ್ಗರಿ 1 ಸ್ಪೂನ್ ಅಷ್ಟು. 1 ಸ್ಪೂನ್ ಆಫ್ ರೈಸ್ ಫ್ಲವರ್ ಜಸ್ಟ್ ಟು ಗೆಟ್ ದ ಕ್ರಿಸ್ಪಿನೆಸ್. 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಗರಿ ಬರಲಿ ಅಂತ. ರೆಡ್ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ, ನಿಮ್ಮ ರುಚಿಗೆ ತಕ್ಕಷ್ಟು, ಅಕಾರ್ಡಿಂಗ್ ಟು ಯುವರ್ ಸ್ಪೈಸ್ ಟಾಲರೆನ್ಸ್. Meanwhile, keep oil for heating because this oil will be added to the batter. ಪಕ್ಕದಲ್ಲಿ ಎಣ್ಣೆ ಕಾಯಿಸ್ತೀರಿ, ಯಾಕಂದರೆ ಈ ಎಣ್ಣೆ ಸ್ವಲ್ಪ ಹಿಟ್ಟಿಗೆ ಹಾಕ್ಕೊಳ್ಳುತ್ತೆ. ಸಾಲ್ಟ್ ಅಕಾರ್ಡಿಂಗ್ಲಿ, ಉಪ್ಪು ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ಹಿಂಗ್, ಪುಡಿ, ಆಸಫಟೀಡಾ. ಬೆಟರ್ ಟು ಯೂಸ್ ಅ ಪೌಡರ್ ಆಸಫಟೀಡಾ. ಪುಡಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಹಿಂಗು ಇಲ್ದೇ ಅದು ಉಂಡೆ ಇರೋದು ಹಾಕ್ಕೊಂಡ್ರೆ ಅದಕ್ಕೆ ಬೆರ್ಕೊಳ್ಳಲ್ಲ ಹಿಟ್ಟಿಗೆ. ಕಾದಿರೋ ಎಣ್ಣೆ ಈಗ ಸ್ವಲ್ಪ. ಮೀನ್ವೈಲ್ ಮಿಕ್ಸ್ ದಿಸ್ ಡ್ರೈ ಮಿಕ್ಸ್ಚರ್. ಈ ಒಣಗಿರೋ ಸಾಮಗ್ರಿನೆಲ್ಲ ಒಂದ್ಸತಿ ಕಲಿಸ್ಕೊಳ್ಳಿ ಎಣ್ಣೆ ಹಾಕಕ್ಕೆ ಮುಂಚೆ. ಕಾದಿರೋ ಎಣ್ಣೆ ಹಾಕೊಳ್ಳಿ. pour little bit of hot oil. Mix this once and then add the required amount of water. ಇದನ್ನ ಒಂದ್ಸತಿ ಬೆರೆಸ್ಕೊಳ್ಳಿ, ನಂತರ ನೀರು ಹಾಕೊಳ್ಳಿ. ಹದ ನೋಡ್ಕೊಂಡು ನೀರು ಹಾಕೊಂಡು ಕೈಯಲ್ಲೇ ಕಲಸಿದ್ರೆ ವಾಸಿ ಅದು ಬೆರೆಯುತ್ತೆ ಚೆನ್ನಾಗಿ. If you want to, you can better mix it with hands. It will all get amalgamated well. ಈ ಹದದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ದ ಬ್ಯಾಟರ್ ಹ್ಯಾಸ್ ಟು ಬಿ ಇನ್ ದಿಸ್ ಕನ್ಸಿಸ್ಟೆನ್ಸಿ. ದೋಸೆ ಹಿಟ್ಟು ಥರ ಅಲ್ಲ, ದೋಸೆ ಹಿಟ್ಟು ಹದದಲ್ಲಿ. ದಿಸ್ ವಿಲ್ ಬಿ somewhat like dosa batter. Dip this chopped vegetable into the batter and carefully put it into the hot oil. ಹೆಚ್ಕೊಂಡಿರೋ ತರಕಾರಿನ ಹಿಟ್ಟಲ್ಲಿ ಅದ್ಬಿಟ್ಟು ನಿಧಾನಕ್ಕೆ ಕಾದಿರೋ ಎಣ್ಣೆಗೆ ಬಿಡಿ. ದಪ್ಪ ತಳ ಬಾಣಲೆ ಇರಲಿ, ಹಾಗೆ ಉರಿ ಕಡಿಮೆ ಇರಲಿ. ಟೇಕ್ ಅ thick bottom pan, sufficient amount of oil. It has to be pretty hot and keep the flame less. So
ಸ್ವಲ್ಪ ಬೆಂದ್ಮೇಲೆ ತಿರುಗಿ ಹಾಕೊಳ್ಳಿ. ಆಫ್ಟರ್ ದಿಸ್ ಇಸ್ ಬಿನ್ ಕುಕ್ ಲಿಟಲ್ ಬಿಟ್, ದೆನ್ ಜಸ್ಟ್ ಫ್ಲಿಪ್ ಇಟ್. As you can see that some of the vegetables is not coated properly, so some more of besan was added to this batter to make it little thicker. In case such thing happen, you can thicken the batter. ಇದು ತೆಳು ಆಗಿದ್ರೆ ತರಕಾರಿ ಮೇಲೆ ಹಿಟ್ಟು ಬಂದಿರೋದು, ಬೇಕಾದ್ರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದು. ದಿಸ್ ಹ್ಯಾಸ್ ಬಿನ್ ಫ್ರೈಡ್ ನೌ. If the flame is high, inside it will not get cooked, so keep the flame low. ಉರಿ ಜಾಸ್ತಿ ಇದ್ರೆ ಒಳಗಡೆ ತರಕಾರಿ ಬೇಯಲ್ಲ. ಉರಿ ಕಡಿಮೆ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ಕೆಂಪಾಗಿರುತ್ತೆ. ಕರದ ಮೇಲೆ ಎಲ್ಲ ಒಂದೇ ತರ ಕಾಣುತ್ತೆ. All these look similar after being fried.